ಮತಾಂತರಕ್ಕೆ ಒತ್ತಾಯ ಆರೋಪ. ಮಹಿಳೆಯ ಖಾಸಗಿ ವಿಡಿಯೋ ವೈರಲ್. ಪ್ರಕರಣದಲ್ಲಿ ಇಬ್ಬರ ಬಂಧನ. ಶೈಲಜಾ ಎಸ್ಎಂಜಿ ಎಂಬ ಫೇಸ್ಬುಕ್ ಖಾತೆಯಲ್ಲಿ ವಿಡಿಯೋ ಹಂಚಿಕೆ ಆರೋಪ. ಸೀಮಾ ಸೇರಾವೋ ಮತ್ತು ನಿಶಾಂತ್ ಬಂಧಿತ ಆರೋಪಿಗಳು. ಸೀಮಾ ಸೇರಾವೋ ಅವರ ಪಾರ್ಲರ್ಗೆ ಆಗಾಗ ಹೋಗುತ್ತಿದ್ದೆ ಎಂದು ಸಂತ್ರಸ್ತೆ ಹೇಳಿಕೆ. ರಿಪ್ಪನ್ಪೇಟೆ ಮಹಿಳೆಯ ಖಾಸಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಪ್ರಕರಣ. ರಿಪ್ಪನ್ಪೇಟೆ ಮಹಿಳೆಯೊಬ್ಬರ ಖಾಸಗಿ ವಿಡಿಯೋವನ್ನ ಫೇಸ್ಬುಕ್ನಲ್ಲಿ ಹರಿಬಿಟ್ಟ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಶಿವಮೊಗ್ಗ ಸೈಬರ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ರಿಪ್ಪನ್ಪೇಟೆ ಮೂಲದ ಮಹಿಳೆಯೊಬ್ಬರ ಖಾಸಗಿ ವಿಡಿಯೋವನ್ನ ಶೈಲಜಾ ಎಸ್ಎಂಜಿ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಹಂಚಲಾಗಿತ್ತು ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಸಂತ್ರಸ್ತ ಮಹಿಳೆ ಶಿವಮೊಗ್ಗ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ದೂರು ಆಧರಿಸಿ ತನಿಖೆ ಕೈಗೊಂಡ ಪೊಲೀಸರು ಸೀಮಾ ಸೇರಾವೋ ಮತ್ತು ನಿಶಾಂತ್ ಎಂಬ ಇಬ್ಬರನ್ನ ಬಂಧಿಸಿರುವುದು ತಿಳಿದು ಬಂದಿದೆ. ಈ ಕುರಿತು ನಮ್ಮ ಮಲ್ನಾಡ್ ಸುದ್ದಿಯೊಂದಿಗೆ ಮಾತನಾಡಿದ ಸಂತ್ರಸ್ತ ಮಹಿಳೆ ತನ್ನ ಖಾಸಗಿ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ತಾನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಸಂತ್ರಸ್ತೆಯ ಹೇಳಿಕೆಯ ಪ್ರಕಾರ ಸೀಮಾ ಸೇರಾವೋ ಅವರೊಂದಿಗೆ ತಾನು ಪರಿಚಯ ಹೊಂದಿದ್ದು ಅವರು ನಡೆಸುತ್ತಿದ್ದ ಪಾರ್ಲರ್ಗೆ ಆಗಾಗ ಹೋಗ್ತಿದ್ದೆ ಎಂದು ಹೇಳಿದ್ದಾರೆ. ಆ ವೇಳೆ ತನ್ನ ಮೊಬೈಲ್ನಲ್ಲಿದ್ದ ಖಾಸಗಿ ವಿಡಿಯೋವನ್ನ ಕದ್ದಿರಬಹುದು ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ತನ್ನನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯ ಮಾಡಲಾಗಿತ್ತು ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ತಾನು ಅದನ್ನು ಒಪ್ಪದ ಕಾರಣದಿಂದ ತನ್ನ ಖಾಸಗಿ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರಬಹುದು ಎಂದು ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಸೈಬರ್ ಪೊಲೀಸ್ ಠಾಣೆಯವರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ನನಗೆ 4ನೇ ತಾರೀಕು 12 ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದು ನನ್ನ ಪರಿಚಯ ಒಬ್ರು ಹೇಳ್ತಾರೆ, ನಿನ್ನ ಒಂದು ವಿಡಿಯೋ ಓಡಾಡ್ತಾ ಇದೆ ಹಾಗೆ ಹೀಗೆ ಅಂತೇಳಿ. ಆ ತಕ್ಷಣ ನಾನು ಯಾವ ಐಡಿ ಅಂತ ಕೇಳಿದಾಗ ಅವ್ರು ನಾನು ಬ್ಲಾಕ್ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ ಅಂತ ಅಂದ್ರು. ಆಮೇಲೆ ಐಡಿ ಹೇಳಿದ್ರು, ಶೈಲಜಾ ಎಸ್ಎಂಜಿ ಅನ್ನೋ ಒಂದು ಐಡಿಲಿ ಓಡ್ತಾ ಇದೆ ಅಂತ. ನಾನು ನನ್ನ ಮೊಬೈಲಿಂದ ಸರ್ಚ್ ಮಾಡಿದಾಗ ನನಗೆ ಸಂಬಂಧಪಟ್ಟ ಒಂದು ಖಾಸಗಿ ವಿಡಿಯೋ ಓಡಾಡ್ತಾ ಇರುತ್ತೆ. ನಾನು ಅದೇ ತಕ್ಷಣ ಏನ್ ಮಾಡ್ತೀನಿ, ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ಈ ವಿಷಯ ತಿಳಿಸ್ತೀನಿ. ಅವರು ನನ್ನ ಅದೇನಿದೆ ಐಡಿನ ತಗೊಂಡ್ಬಿಟ್ಟು ನೋಡಿದಾಗ ಅವ್ರಿಗೂ ಅದು ನೋಡಿರ್ತಾರೆ. ಆಮೇಲೆ ಅವರು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ FIR ಆಗುತ್ತೆ. FIR ಆದ ತಕ್ಷಣ ನಾನು ಮತ್ತೆ ಮನೆಗೆ ಬರ್ತೀನಿ. ಈಗ ಅದಾಗಿ 1 ತಿಂಗಳಿಗೆ ನನಗೆ ಮತ್ತೆ ಕ್ರೈಮ್ ಸ್ಟೇಷನ್ ಇಂದ ಸೈಬರ್ ಕ್ರೈಮ್ ಇಂದ ಫೋನ್ ಬಂತು, ಆರೋಪಿನ ಇಟ್ಕೊಂಡ್ ಬಂದಿದ್ದೀವಿ ಐಡೆಂಟಿಫೈ ಮಾಡಿ ಅಂತ. ನಾನು ಅಲ್ಲಿ ಹೋಗಿ ನೋಡಿದಾಗ ನಿಶಾಂತ್ ಅಂತ ಒಬ್ರು ಇದ್ರು. ಆಮೇಲೆ ಅವ್ರ ಜೊತೆಗೆ ಸೀಮಾ ಸೇರಾವ್ ಅಂತ ಹೊಸನಗರದವ್ರನ್ನ ಹಿಡ್ಕೊ ಬಂದ್ರು. ಆಮೇಲೆ ಅವರು ನನಗೆ ಗೊತ್ತಿರೋಂಥರಾಗಿರ್ತಾರೆ. ನಾನು ಯಾವಾಗ್ಲೂ ಅವ್ರ ಪಾರ್ಲರ್ಗೆ ಹೋಗ್ತಾ ಇರ್ತೀನಿ, ಅಂದ್ರೆ ನಾನು ರೆಗ್ಯುಲರ್ ಆಗಿ ಅವ್ರ ಹತ್ರನೇ ಹೋಗ್ತಾ ಇದ್ದಿದ್ದು. ಆದ್ರೆ ಅವ್ರು ನನಗೆ ಹಿಂದೆ ಒಂದು ಇದು ಕೊಟ್ಟಿದ್ರು ಆಫರು, ಏನಂದ್ರೆ ನೀನು ಗಂಡ ಇಲ್ಲ, 2 ಮಕ್ಳಿದ್ದಾರೆ, ನೀನು ನಮ್ ಕ್ಯಾಸ್ಟಿಗೆ ಬಾ, ಕ್ರಿಶ್ಚಿಯನಿಗೆ ಸೇರ್ಕೋ, ಇದರಿಂದ ನಿಂಗೆ ಯೂಸ್ ಇದೆ, ಹಾಗಿದೆ ಹೀಗಿದೆ ಅಂತ ನನ್ನ ಮತಾಂತರ ಮಾಡಕ್ ನೋಡಿದ್ರು. ಆಮೇಲೆ ನನ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊಳಕ್ಕೂ ನೋಡಿದ್ರು. ನಾನು ಅದು ಯಾವ್ದಕ್ಕೂ ಒಪ್ಪಿಲ್ಲ ಅಂತ ಹೇಳಿ ಅವ್ರು ಯಾವಾಗ್ಲೂ ನನ್ನ ಹತ್ರ ಕ್ಲೋಸ್ ಆಗಿರೋದ್ರಿಂದ, ನನ್ನ ಬರ್ತಡೆಗೆಲ್ಲ ಗಿಫ್ಟ್ ಕೊಡೋದು, ನನ್ನ ಜೊತೆ ಚೆನ್ನಾಗಿರೋದ್ರಿಂದ ನಾನು ಅವ್ರನ್ನ ತುಂಬಾ ನಂಬಿದ್ದೆ. ಏನಾದ್ರು ಇದ್ರೆ ಕಾಲ್ ಮಾಡಿದಾರೆ, ಮತ್ತೊಂದು ಮಾಡಿದಾರೆ, ನನ್ನ ಹತ್ರ ಫೋನ್ ತಗೊಂತಾ ಇದ್ರು. ನಾನು ಪಾರ್ಲರ್ಗೆ ಹೋದಾಗ ಅವ್ರು ಫೋನ್ ಬೇಕು ಅಂತ ಇಸ್ಕೊಂಡು ಫೋನಾಗ ಮಾತಾಡ್ಕೊಂತ ಹೊರಗಡೆ ಹೋಗ್ತಿದ್ರು. ಅಲ್ಲ ಮಾಮೂಲಿ ಹೇಗೆ ಮಾಡ್ತಾರಲ್ಲ ಅಂತ ಅನ್ಕೊಂಡೆ. ಆದ್ರೆ ಅವತ್ತು ನನ್ನ ಖಾಸಗಿ ವಿಡಿಯೋನ ಕದ್ದಿದ್ದಾರೆ, ಅದನ್ನ ಇದ್ರಲ್ಲಿ ಹಾಕಿದ್ದಾರೆ. ಅವರು ಹೀಗೆ ಮಾಡಿರೋದು ತಪ್ಪಾಗಿದೆ. ನನಗೆ ಇದರಿಂದ ತುಂಬಾ ನೋವಾಗಿದೆ. ನಾನು ಸಾಯೋಕ್ ಕೂಡ ಹೋಗಿದ್ದೆ. ಆದ್ರೆ ನನಗಿರೋ 2 ಮಕ್ಕಳು, ತಾಯಿ, ಮತ್ತೊಬ್ಬರಿಂದ ನನ್ನೆಲ್ಲ ಉಳಿಸ್ಕೊ ಬಂದಿದ್ದಾರೆ. ನನಗಾದಂಗೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಅವರು ಈ ರೀತಿ ಮಾಡಿರೋದು ತಪ್ಪು. ಮತ್ತೆ ಮುಂದಿನ ದಿನಗಳಲ್ಲೂ ಅವ್ರು ನನಗೆ ತೊಂದರೆ ಕೊಡ್ಬೋದು, ಫೇಸ್ಬುಕ್ ಮತ್ತೊಂದು ಇದ್ರಲ್ಲಿ. ಆದ್ರೆ ಇದರಲ್ಲಿ ಸೈಬರ್ ಠಾಣೆ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿ ಅವ್ರನ್ನ ಹಿಡ್ಕೊ ಬಂದಿದ್ದಾರೆ. ನನಗೆ ಸೀಮಾ ಅಂತ ಗೊತ್ತಿರ್ಲಿಲ್ಲ, ಬಂದ ಮೇಲೆ ಗೊತ್ತಾಗಿರೋದು. ನನಗೆ ನಿಜವಾಗ್ಲೂ ನ್ಯಾಯ ಬೇಕು, ನ್ಯಾಯ ಒದಗಿಸ್ಕೊಡಿ. ಮೀಡಿಯಾದವ್ರ ಕಡೆಯಿಂದ ಆಗ್ಲಿ, ಸ್ಟೇಷನ್ ಕಡೆಯಿಂದ ಆಗ್ಲಿ, ನನಗೆ ಎಲ್ಲಾ ಕಡೆಯಿಂದನೂ ನ್ಯಾಯ ಸಿಗ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ನನಗೆ ಇದರಿಂದ ತುಂಬಾ ನೋವಾಗಿದೆ.